ರಿಷಬ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಕಾಂತಾರ ಅಧ್ಯಾಯ 1ರ ಚಿತ್ರದ ಚಿತ್ರೀಕರಣ ಆರಂಭವಾಗಿದೆ. ಇದೇ ವಾರ ಸಂಪೂರ್ಣ ಪ್ರಮಾಣದ ಚಿತ್ರೀಕರಣ ಆರಂಭವಾಗಲಿದ್ದು, ಮೊದಲ ಹಂತದ ಚಿತ್ರೀಕರಣ 20 ದಿನಗಳ ಕಾಲ ನಡೆಯಲಿದ್ದು, ನಿರ್ಮಾಣ ತಂಡ ತಾತ್ಕಾಲಿಕವಾಗಿ ಕುಂದಾಪುರದಲ್ಲಿ ಬಿಡಾರ ಹೂಡಿದೆ. ಹೊರಾಂಗಣ ದೃಶ್ಯಗಳನ್ನು ಕಾಡಿನಲ್ಲಿ ಚಿತ್ರೀಕರಿಸಲಾಗಿದ್ರೂ ಕೂಡ ಕುಂದಾಪುರದ ಸುಂದರವಾದ ಕರಾವಳಿಯ ಸನ್ನಿವೇಶದಲ್ಲಿ ಒಳಾಂಗಣ ದೃಶ್ಯಗಳನ್ನು ಚಿತ್ರೀಕರಿಸಲಾಗ್ತಾ ಇದೆ. ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಚಿತ್ರಕ್ಕೆ ಕುಂದಾಪುರದಲ್ಲಿ ಬೃಹತ್ ಕಸ್ಟಮ್ ನಿರ್ಮಿತ ಸೆಟ್ ಅನ್ನು ಹಾಕಲಾಗಿದೆ. ಇದು ರಾಮೋಜಿ ಫಿಲ್ಮ್ ಸಿಟಿಯ ನಂತರದ ಅತಿ ದೊಡ್ಡ ಸೆಟ್ಗಳಲ್ಲಿ ಒಂದಾಗಿದೆ. ಇದರ ಒಳಾಂಗಣ ಸೆಟ್ ಹವಾನಿಯಂತ್ರಣ, ಡಬ್ಬಿಂಗ್ ಸ್ಟುಡಿಯೋ ಮತ್ತು ಎಡಿಟಿಂಗ್ ಸೂಟ್ ಅನ್ನು ಒಳಗೊಂಡು ತಂತ್ರಜ್ಞಾನವಾಗಿ ಅದ್ಭುತವಾಗಿದೆ. ಚಿತ್ರ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲವೂ ಲಭ್ಯವಾಗುತ್ತದೆ. ಪ್ರಸ್ತುತ 600 ಬಡಗಿಗಳನ್ನು ಮತ್ತು ಮುಂಬೈ, ಬೆಂಗಳೂರು ಮತ್ತು ಹೈದರಾಬಾದ್ನ ತಂತ್ರಜ್ಞರು ಕುಂದಾಪುರಕ್ಕೆ ಸ್ಥಳಾಂತರಗೊಂಡ ಸ್ಟಂಟ್ ಮಾಸ್ಟರ್ಗಳನ್ನು ಸಜ್ಜುಗೊಳಿಸಲಾಗ್ತಾ ಇದೆ. ನಟರು ಕಲರಿಪಯಟ್ಟು ಮತ್ತು ಕುದುರೆ ಸವಾರಿಯಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಎಲ್ಲಾ ದೃಶ್ಯಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡುವಾಗ ಎಲ್ಲವೂ ಒಂದೇ ಸೂರಿನಡಿ ಅನುಕೂಲವಾಗಿರಬೇಕು ಎಂದು ನಿರ್ಮಾಪಕರ ಉದ್ದೇಶವಾಗಿದೆ. ಸಂಜು ವೆಡ್ಸ್ ಗೀತಾ ಸ್ಯಾಂಡಲ್ವುಡ್ನ ಸ್ಪೆಷಲ್ ಫ್ಲೇವರ್ ಸಿನಿಮಾ. ಶ್ರೀನಗರ ಕಿಟ್ಟಿ ಮತ್ತು ನಿರ್ದೇಶಕ ನಾಗಶೇಖರ್ಗೆ ನೇಮ್ ಅಂಡ್ ಫೇಮ್ ತಂದುಕೊಟ್ಟ ಸಿನಿಮಾ. ಇದೀಗ ಸಂಜು ವೆಡ್ಸ್ ಗೀತಾ 2 ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಸ್ಪೆಷಾಲಿಟಿಗಳಿಂದ ಗಮನ ಸೆಳೆಯುತ್ತಿರುವ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಚಿತ್ರದ ಸಾಂಗ್ ಮೇಕಿಂಗ್ ಈಗ ರಿವೀಲ್ ಆಗಿ ಸಖತ್ ಸೌಂಡ್ ಮಾಡ್ತಿದೆ. ಈ ಹಾಡಿನ ಚಿತ್ರೀಕರಣ, ಅದಕ್ಕಾಗಿ ಹಾಕಿರೋ ಸೆಟ್ ಎಲ್ಲವೂ ವೆರಿ ಸ್ಪೆಷಲ್ ಅನ್ನುವಂತಿದೆ. ನಿರ್ದೇಶಕ ನಾಗಶೇಖರ್ ಕಲ್ಪನೆಯಲ್ಲಿ ಅವರ ಡ್ರೀಮ್ನಂತೆ ಈ ಸಾಂಗ್ ಶೂಟಿಂಗ್ ನಡೆದಿದೆ. ಈ ಒಂದೇ ಒಂದು ಹಾಡಿನ ಚಿತ್ರೀಕರಣಕ್ಕೆ 50 ಕೋಟಿ ಬಂಡವಾಳವನ್ನ ಹೂಡಲಾಗಿದೆ. ಕುಣಿಗಲ್ನ ಯುಬಿ ಸ್ಟೇಟ್ ಫಾರ್ಮ್ನಲ್ಲಿ 5 ದಿನಗಳ ಕಾಲ ಈ ಕಲರ್ಫುಲ್ ಹಾಡಿನ ಚಿತ್ರೀಕರಣವನ್ನ ನಡೆಸಲಾಗಿದೆಯಂತೆ. ಶ್ರೀಧರ ವಿ ಸಂಭ್ರಮ ಮ್ಯೂಸಿಕ್, ಶ್ರೇಯಾ ಘೋಷಲ್ ಧ್ವನಿಯಲ್ಲಿ ಈ ಹಾಡಿನ ರೊಮ್ಯಾಂಟಿಕ್ ಫ್ರೇಮ್ ಕೊಡಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಶೋ ಮೂಲಕ ಮನೆ ಮಾತಾದ ನಟ ವಿನಯ್ ಗೌಡ ಈಗೇನು ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಾಲು ಸಾಲು ಸಿನಿಮಾಗಳಿಗೆ ವಿನಯ್ಗೆ ನಟಿಸಲು ಭರ್ಜರಿ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ದೊಡ್ಡ ಮನೆ ಆಟಕ್ಕೆ ತೆರೆ ಬಿದ್ದು 4 ತಿಂಗಳಾಗಿವೆ. ಆದರೆ ವಿನಯ್ ಮುಂಬರುವ ಸಿನಿಮಾಗಳ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕನ್ನಡದ 2 ಬಿಗ್ ಪ್ರಾಜೆಕ್ಟ್ಗಳಿಗೆ ಬುಕ್ ಆಗಿರುವ ಅವರು ಇದರ ಜೊತೆಗೆ ಸೌತ್ ಸಿನಿಮಾಗಳ ಜೊತೆ ಮಾತುಕತೆಯನ್ನ ಕೂಡ ನಡೆಸುತ್ತಿದ್ದಾರಂತೆ. ಅದಷ್ಟೇ ಅಲ್ಲ, ಸಿನಿಮಾ ಒಂದರಲ್ಲಿ ಹೀರೋ ಆಗಿ ನಟಿಸಲು ಅವಕಾಶ ಸಿಕ್ಕಿದೆಯಂತೆ. ಸದ್ಯ ನಿರ್ಮಾಣ ಸಂಸ್ಥೆಯಿಂದ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳಬೇಕಿದೆ. ಇತ್ತೀಚೆಗೆ ರಿಮೇಕ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೆಲವು ತಂಡಗಳು ಸಿನಿಮಾ ರಿಲೀಸ್ಗೆ ಮೊದಲೇ ರಿಮೇಕ್ ಬಗ್ಗೆ ಮಾಹಿತಿ ನೀಡ್ತಿದ್ರೆ, ಇನ್ನು ಕೆಲವರು ಈ ವಿಚಾರವನ್ನ ಮುಚ್ಚಿಡುತ್ತಾರೆ. ಈಗ ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾ ಮೇಲೂ ಕತೆ ಕದ್ದ ಆರೋಪ ಬಂದಿದೆ. ಕೆಲವರು ಇದನ್ನ ಒಪ್ಪಿದ್ರೆ, ಇನ್ನು ಕೆಲವರು ಸಿನಿಮಾ ನೋಡದೆ ಈ ನಿರ್ಧಾರಕ್ಕೆ ಬರುವುದು ಸರಿಯಿಲ್ಲ ಎನ್ನುವ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೋರಾಗಿಯೇ ನಡೀತಾ ಇದೆ. 2021ರಲ್ಲಿ ಡ್ಯೂನ್ ಸಿನಿಮಾ ರಿಲೀಸ್ ಆಗಿತ್ತು. ಇದು ಹಾಲಿವುಡ್ ಚಿತ್ರ. ಸೈನ್ಸ್ ಫಿಕ್ಷನ್ ಶೈಲಿಯಲ್ಲಿ ಮೂಡಿಬಂದ ಈ ಸಿನಿಮಾ 3,396 ಕೋಟಿ ರೂಪಾಯಿ ಬಿಸಿನೆಸ್ ಮಾಡಿತ್ತು. ಈ ಚಿತ್ರವನ್ನ ನೋಡಿ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ರು. ಇದೀಗ ನಾಗ್ ಅಶ್ವಿನ್ ನಿರ್ದೇಶನದ ಕಲ್ಕಿ ಚಿತ್ರ ರಿಮೇಕ್ ಎಂದು ಅನೇಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈ ಅನುಮಾನ ಮೂಡಲು ಒಂದು ಕಾರಣವಿದೆ. ಇತ್ತೀಚೆಗೆ ಈ ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡಲಾಗಿತ್ತು. ಪೋಸ್ಟರ್ನ ಹಿಂಭಾಗದಲ್ಲಿ ಮರಳು ಭೂಮಿ ರೀತಿಯಲ್ಲಿ ತೋರಿಸಲಾಗಿದೆ. ಡ್ಯೂನ್ ಸಿನಿಮಾದ ಪೋಸ್ಟರ್ಗೂ ಇದಕ್ಕೂ ಹೋಲಿಕೆ ಇದೆ. ಡ್ಯೂನ್ ಕಾಲ್ಪನಿಕ ಗ್ರಹವೊಂದರ ಕಥೆಯನ್ನ ಹೊಂದಿದೆ. ಈ ಗ್ರಹ ಸಂಪೂರ್ಣ ಮರಳುಗಾಡಾಗಿರುತ್ತದೆ. ಅಲ್ಲಿ ಬರುವ ಪಾತ್ರಗಳಿಗೂ ಕಲ್ಕಿ ಪಾತ್ರಗಳಿಗೂ ಹೋಲಿಕೆಯನ್ನ ಮಾಡಲಾಗ್ತಿದೆ. ಸಾಯಿ ಪಲ್ಲವಿ ಹಾಗೂ ನಾಗಚೈತನ್ಯ ನಟನೆಯ ತಂಡೇಲ್ ಸಿನಿಮಾದ ಡಿಜಿಟಲ್ ಪ್ರಸಾರ ಹಕ್ಕು 40 ಕೋಟಿ ರೂಪಾಯಿಗೆ ಮಾರಾಟ ಆಗಿದೆ. ಚಿತ್ರತಂಡವೇ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಸಾಯಿ ಪಲ್ಲವಿ ಮತ್ತು ನಾಗಚೈತನ್ಯ ಅವರು ತಂಡೇಲ್ ಸಿನಿಮಾದಲ್ಲಿ ಡಿಫರೆಂಟ್ ಗೆಟಪ್ ಅನ್ನ ಹೊಂದಿದ್ದಾರೆ. ಮೀನುಗಾರರ ಬದುಕಿನ ಕಹಾನಿ ಈ ಸಿನಿಮಾದಲ್ಲಿ ಇರಲಿದೆ. ಸಾಯಿ ಪಲ್ಲವಿ ಮಾತ್ರವಲ್ಲದೆ ನಾಗಚೈತನ್ಯ ಅವರ ಪಾಲಿಗೂ ಈ ಸಿನಿಮಾ ತುಂಬಾ ಸ್ಪೆಷಲ್ ಆಗಿದೆ. ಅವರ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಸಿನಿಮಾ ಎಂಬ ಖ್ಯಾತಿಗೆ ತಂಡೇಲ್ ಪಾತ್ರವಾಗಿದೆ. ತಂಡೇಲ್ ಸಿನಿಮಾದ ಹಿಂದಿ ಮತ್ತು ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ವರ್ಷನ್ ಅನ್ನ ನೆಟ್ಫ್ಲಿಕ್ಸ್ ಖರೀದಿಸಿದೆ.
ನೈಜ ಘಟನೆಯನ್ನ ಆಧರಿಸಿ ತಂಡೇಲ್ ಸಿನಿಮಾ ಮೂಡಿ ಬರ್ತಿದೆ. ಇನ್ನು ಈ ಸಿನಿಮಾದ ಶೂಟಿಂಗ್ ಪೂರ್ಣಗೊಂಡಿಲ್ಲ. ಇಷ್ಟರಲ್ಲಾಗಲೇ ಈ ಪರಿ ಬೇಡಿಕೆ ಬಂದಿರುವುದು ಚಿತ್ರತಂಡದ ಖುಷಿಗೆ ಕಾರಣವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.